ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಶಾಕಿಂಗ್ ನ್ಯೂಸ್, ಇವತ್ತಿನ ನ್ಯೂ ಅಪ್ಡೇಟ್ ಮತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ 25ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅನುಮೋದನೆ ಯಾವಾಗ? ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಸಿಗುತ್ತಾ 1000 ರೂಪಾಯಿ ಹಣ? ಹೊಸ ವರ್ಷದ ಬಂಪರ್ ಸುದ್ದಿ ಗೆಳೆಯರೆ, ಅನರ್ಹ ಪಡಿತರ ಚೀಟಿದಾರರಿಗೆ ಒಂದು ಬಿಗ್ ಶಾಕ್. ರಾಜ್ಯಾದ್ಯಂತ 4.50 ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು. ಗೃಹಲಕ್ಷ್ಮಿ ಹಣವು ಸಹ ಬಂದ್ ಆಗುವಂತ ಚಾನ್ಸಸ್ ಇದೆ ಗೆಳೆಯರೆ. ರಾಜ್ಯದ ರೈತರಿಗೆ ಗಮನಿಸಿ, ಸಿರಿಧಾನ್ಯ ಬೆಳೆದರೆ ಸರ್ಕಾರದಿಂದ ಪ್ರತಿ ಹೆಕ್ಟರ್ಗೆ ಸಿಗಲಿದೆ 10,000 ರೂಪಾಯಿ ಪ್ರೋತ್ಸಾಹ ಧನ. ರಾಜ್ಯದ ಜನತೆ ಗಮನಿಸಿ, ಇನ್ಮುಂದೆ ಮೊಬೈಲ್ನಲ್ಲಿಯೇ ನಿಮ್ಮೂರಿನ ಕಂದಾಯ ನಕ್ಷೆಯನ್ನು ನೋಡಬಹುದಾಗಿದೆ. ರಾಜ್ಯದಲ್ಲಿ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಏನೆಂದರೆ, ಈ ಆಸ್ತಿಯನ್ನು ತಂತ್ರಾಂಶದಲ್ಲಿ ಹೊಸ ಸೌಲಭ್ಯಗಳನ್ನು ಕಲ್ಪಿಸಿ ರಾಜ್ಯ ಸರ್ಕಾರ ಮಹತ್ವದ ಆದೇಶ ನೀಡಿದೆ ಗೆಳೆಯರೆ. LIC ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ಯಾರಿಗೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನು ಪಡೆಯಬಹುದಾಗಿದೆ ತಿಳಿದುಕೊಳ್ಳಿ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಶೀಘ್ರದಲ್ಲಿಯೇ ಮತ್ತೊಮ್ಮೆ ಸಿಹಿ ಸುದ್ದಿ ಸಿಗಲಿದೆ. ಹೌದು ಗೆಳೆಯರೆ, 25ನೇ ಕಂತಿನ ಹಣವು ಬಿಡುಗಡೆ ಬಗ್ಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ ಗೆಳೆಯರೆ. ಜನವರಿ 10 ಅಥವಾ 12ರ ಮಧ್ಯದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವ ನಿರೀಕ್ಷೆಯಲ್ಲಿದೆ ಗೆಳೆಯರೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ಗೃಹಲಕ್ಷ್ಮಿಯ 25ನೇ ಕಂತ ಜಮಾ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಸರ್ ಅವರು ಅವರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಲಕ್ಷಾಂತರ ಗೃಹಿಣಿಯರು ಎದುರು ನೋಡುತ್ತಿದ್ದಾರೆ. ಹಲವಾರು ಮಂದಿ ಗೃಹಿಣಿಯರು ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಫ್ರಿಡ್ಜ್, ಟಿವಿ ಅಥವಾ ಅಂಗಡಿಗಳನ್ನು ಹಾಕಿಕೊಳ್ಳುವ ಮೂಲಕವೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕಚೇರಿಯ ಅಲೆದಾಡುವುದನ್ನು ತಪ್ಪಿಸಲು ಅನೇಕ ಕ್ರಮಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೈಗೊಳ್ಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ವಿಚಾರವಾಗಿ ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸಹಾಯವಾಣಿಯನ್ನು ಪರಿಚಯಿಸಲಾಗಿದೆ ಗೆಳೆಯರೆ. ಈ ಯೋಜನೆಯ ಹಣದ ಬಗ್ಗೆ ಗೊಂದಲವನ್ನು ತಪ್ಪಿಸಲು ಮತ್ತು ನಿಖರವಾದ ಮಾಹಿತಿಯನ್ನು ಪಡೆದುಕೊಳ್ಳಲು 181 ಸಹಾಯವಾಣಿಯನ್ನು ಪರಿಚಯಿಸಲಾಗಿದೆ. ಇದರಿಂದ ಮಹಿಳೆಯರಿಗೆ ಸರ್ಕಾರಿ ಕಚೇರಿಗಳಿಗೆ ಹೋಗುವುದನ್ನು ತಪ್ಪಿಸುತ್ತಿದೆ. ಗೃಹಲಕ್ಷ್ಮಿ ಹಣ ಬರಲಿಲ್ಲ ಎಂದು ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಇನ್ಮುಂದೆ ಅಲೆದಾಡುವ ಅವಶ್ಯಕತೆ ಇರುವುದಿಲ್ಲ ಗೆಳೆಯರೆ. ಯಾಕೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ 181 ಸಂಖ್ಯೆ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಫಲಾನುಭವಿಗಳು ಉಚಿತವಾಗಿ ದೂರವಾಣಿ ಸಂಖ್ಯೆಗೆ 181ಕ್ಕೆ ಕರೆ ಮಾಡಬಹುದು ಗೆಳೆಯರೆ. ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ತಾಲೂಕಿನ ಮಾಹಿತಿಯನ್ನು ಪಡೆದುಕೊಂಡು ಸಮಸ್ಯೆಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡಲಿದ್ದಾರೆ ಗೆಳೆಯರೆ. ಒಂದು ಬಿಗ್ ಶಾಕ್ ಏನೆಂದರೆ, ಆಹಾರ ಇಲಾಖೆ ರಾಜ್ಯಾದ್ಯಂತ ಬರೋಬ್ಬರಿ 7,76,206 ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ ಗೆಳೆಯರೆ. ಈ ಪೈಕಿ 4.50 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಗೆಳೆಯರೆ. ಆಹಾರ ಇಲಾಖೆಯ ವಿಶೇಷ ಕಾರ್ಯಾಚರಣೆ ವೇಳೆಯಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 4.50 ಲಕ್ಷ ಮಂದಿ ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಎನ್ನುವ ಮಾಹಿತಿಯನ್ನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯು ತಿಳಿಸಿದೆ ಗೆಳೆಯರೆ. ಅನರ್ಹ ಪಡೆದಿರುವಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಇಲಾಖೆಯು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯಾದ್ಯಂತ ಆಹಾರ ಇಲಾಖೆಯು 4.50 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಗೆಳೆಯರೆ. ವಿವಿಧ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯಲ್ಲಿ 14.50 ಲಕ್ಷ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ಇದು ಅಧಿಕ ಆದಾಯ ಹೊಂದಿರುವಂತಹ ಅಥವಾ ಕುಟುಂಬದ ಸದಸ್ಯರು ತೆರಿಗೆ ಪಾವತಿ ಮಾಡುವವರಾಗಿದ್ದಾರೆ. ಮೃತಪಟ್ಟವರ ಹೆಸರು ಮತ್ತು ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆಯುತ್ತಿರುವಂತಹ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಗೆಳೆಯರೆ. ಹೀಗಾಗಿ ಈ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಸಹ ನಿಂತಿದೆ. ಇದೊಂದು ಯೋಜನೆಯಿಂದ ತಿಂಗಳಿಗೆ ಸುಮಾರು 60 ಕೋಟಿ ಉಳಿತಾಯವಾಗುತ್ತಿದೆ ಗೆಳೆಯರೆ. ಈ ಫಲಾನುಭವಿಗಳಿಗೆ ತಿಂಗಳಿಗೆ 72.50 ಲಕ್ಷ ಕ್ವಿಂಟಲ್ ಪಡಿತರ ವಿತರಿಸಲಾಗುತ್ತಿತ್ತು. ಇದಕ್ಕೆ ವೆಚ್ಚವಾಗುತ್ತಿದ್ದ ಅಂದಾಜು 22 ಕೋಟಿ ರೂಪಾಯಿಗಳು ಸಹ ಉಳಿತಾಯವಾಗಿದೆ ಗೆಳೆಯರೆ. ಅನರ್ಹ ಪಡಿತರ ಚೀಟಿದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಥಗಿತಗೊಳಿಸಲಾಗುತ್ತಿದೆ ಗೆಳೆಯರೆ. ಏಕೆಂದರೆ ಅನರ್ಹರೆಂದು ಪರಿಗಣಿಸಲ್ಪಟ್ಟಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇದರಿಂದ ಅವರು ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಹೊರಗೆ ಉಳಿಯುತ್ತಾರೆ ಗೆಳೆಯರೆ. ರಾಜ್ಯ ಸರ್ಕಾರವು ಸುಮಾರು 4.50 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದೆ. ಈ ಕ್ರಮವಾಗಿ ರಾಜ್ಯದ ಬೊಕ್ಕಸಕ್ಕೆ ತಿಂಗಳಿಗೆ ಸುಮಾರು 110 ಕೋಟಿ ರೂಪಾಯಿಗಳು ಉಳಿತಾಯವಾಗುತ್ತಿದೆ ಗೆಳೆಯರೆ. ಅನರ್ಹ ಪಡಿತರ ಚೀಟಿ ಹೊಂದಿದವರು
ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ, ಏಕೆಂದರೆ ಸರ್ಕಾರವು ನಿಗದಿತ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿದ್ದ ಸುಮಾರು 4.50 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಕಾರಣಾಂತರಗಳಿಂದ ರದ್ದುಪಡಿಸಲಾದಂತಹ ಕಾರ್ಡ್ಗಳನ್ನು ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಸಾಮಾಜಿಕ ಭದ್ರತೆ ಯೋಜನೆಗಳಿಂದ ಹೊರಗೆ ಹಾಕಲಾಗಿದೆ ಗೆಳೆಯರಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯು ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. ಯೋಜನೆಯ ಪ್ರಮುಖ ಉದ್ದೇಶಕ್ಕಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲಗೊಳಿಸುವುದಕ್ಕಾಗಿ ಈ ಯೋಜನೆಯು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ ಗೆಳೆಯರೇ. ಗೃಹಲಕ್ಷ್ಮಿ ಯೋಜನೆಯು ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ವರ್ಗಾಯಿಸಲಾಗುತ್ತದೆ ಗೆಳೆಯರೇ. ಈ ಯೋಜನೆಯ ಮುಖ್ಯ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದಾಗಿದೆ. ಈ ಯೋಜನೆಯಲ್ಲಿ ಇರುವವರಿಗೆ 23 ಕಂತುಗಳು ಹಾಕಲಾಗಿದ್ದು ಪ್ರತಿ ಮಹಿಳೆಗೆ 26,000 ರೂಪಾಯಿಗಳು ಸಿಕ್ಕಿವೆ ಗೆಳೆಯರೆ. ಆಗಸ್ಟ್ 2025 1.24 ಕೋಟಿ ಮಹಿಳೆಯರಿಗೆ 54,000 ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡಲಾಗಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರವು ರೈತರಿಗೆ ಸಿಹಿ ಸುದ್ದಿ ನೀಡಿದ್ದು, ರೈತರು ಸಿರಿ ಯೋಜನೆ ಅಡಿಯಲ್ಲಿ ಸಿರಿಧಾನ್ಯ ಬೆಳೆದವರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಗಳು ಪ್ರೋತ್ಸಾಹಧನ ಸಿಗಲಿದೆ ಗೆಳೆಯರೆ. ಹೌದು ಗೆಳೆಯರೆ, ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಪ್ರೋತ್ಸಾಹಧನ ಸಿಗಲಿದೆ. ಈ ಯೋಜನೆಯು ಸಿರಿಧಾನ್ಯ ಬೆಳೆಗಳ ವಿಸ್ತರಣೆ ಮತ್ತು ರೈತರ ಆದಾಯ ಹೆಚ್ಚಿಸಲು ರೂಪಿಸಲಾಗಿದ್ದು ನೇರ ನಗದು ವರ್ಗಾವಣೆ ಮೂಲಕ ಅನುದಾನವನ್ನು ನೀಡಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರವು ಸಿರಿಧಾನ್ಯ ಪ್ರದೇಶದಲ್ಲಿರುವಂತಹ ವಿಸ್ತಾರದಲ್ಲಿರುವಂತಹ ನಿಟ್ಟಿನಲ್ಲಿ 2019 ಮತ್ತು 2020ನೇ ಸಾಲಿನಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಗಳನ್ನು ಸಿರಿಧಾನ್ಯಗಳಾದ ನವಣೆ, ಹರಾಕ್, ಸಾಮೆ, ಕೊರಲೆ, ಬರಗು ಮತ್ತು ಉರ್ದೋಲು ಬೆಳೆಗಳು ಸಹ ಬೆಳೆಗಳುವಂತಹ ರೈತರಿಗೆ ಪ್ರತಿ ಹೆಕ್ಟೇರ್ಗಳಿಗೆ 10,000 ರೂಪಾಯಿಗಳಂತೆ ಗರಿಷ್ಠ 2 ಹೆಕ್ಟೇರ್ಗೆ ಮಾತ್ರ ಸೀಮಿತವಾಗಿರುವಂತೆ ಬೆಳೆ ಸಮೀಕ್ಷೆ ಆಧಾರದ ಮೇರೆಗೆ ನೇರ ನಗದು ವರ್ಗಾವಣೆ ಮಾಡುವಂತಹ ಮುಖಾಂತರ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಗೆಳೆಯರೆ. ಸಿರಿಧಾನ್ಯಗಳ ಸಂರಕ್ಷಣೆಗಾಗಿ ಉತ್ತೇಜನ ನೀಡುವ ಉದ್ದೇಶದೊಂದಿಗೆ ಸಿರಿಧಾನ್ಯಗಳ ಸಂರಕ್ಷಣೆ, ಮೌಲ್ಯವರ್ಧನೆ, ವರ್ಗೀಕರಣ, ಪ್ಯಾಕಿಂಗ್ ಮತ್ತು ಬ್ರೌಂಡಿಂಗ್ ಯಂತ್ರೋಪಕರಣಗಳಿಗೆ ಒಟ್ಟು ಯಂತ್ರೋಪಕರಣಗಳ ವೆಚ್ಚದ ಮೇಲೆ 50% ಅಥವಾ ಗರಿಷ್ಠ ರೂಪಾಯಿ 10 ಲಕ್ಷ ರೂಪಾಯಿಗಳವರೆಗೂ ಸಹಾಯಧನ ನೀಡಲಾಗುತ್ತಿದೆ ಗೆಳೆಯರೆ. ಇದರ ಉದ್ದೇಶಗಳೇನೆಂದರೆ ರೈತರು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಕೃಷಿ ವ್ಯಾಪಾರವಲ್ಲ, ಅದೊಂದು ಸಾಂಸ್ಕೃತಿಕ ಎಂಬುದನ್ನು ರೈತರಿಗೆ ಮನವರಿಕೆ ಮಾಡಿಕೊಡುತ್ತದೆ ಗೆಳೆಯರೆ. ರೈತರ ಸಾಲದ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಸುಸ್ಥಿರತೆಯನ್ನು ಸ್ವಾಭಿಮಾನವನ್ನು ಸಾಧಿಸಲು ಅದು ಅನುವು ಮಾಡಿಕೊಡುತ್ತದೆ ಗೆಳೆಯರೆ. ಮಳೆಯಾಶ್ರಿತ ಮತ್ತು ಬರಪೀಡಿತ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿಯಲ್ಲಿರುವಂತಹ ಪರಿಣಾಮವಾಗಿ ಅದನ್ನು ತಗ್ಗಿಸಲು ರೈತರಿಗೆ ಸುಸಜ್ಜಿತವಾಗಿ ಗೊಳಿಸುತ್ತದೆ ಗೆಳೆಯರೆ. ರೈತ ಸಿರಿ ಯೋಜನೆ ಅಡಿಯಲ್ಲಿ ಸಿರಿಧಾನ್ಯ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಪ್ರೋತ್ಸಾಹ ಧನವು ಸಿಗಲಿದೆ ಗೆಳೆಯರೆ. ಈ ಸಹಾಯಧನವು ಗರಿಷ್ಠ 2 ಹೆಕ್ಟೇರ್ಗಳವರೆಗೂ ಲಭ್ಯವಾಗಿರುತ್ತದೆ. ಯೋಜನೆಯು ಸಿರಿಧಾನ್ಯ ಬೆಳೆಗಳ ವಿಸ್ತರಣೆಗೆ ಮತ್ತು ರೈತರ ಆದಾಯದ ಹೆಚ್ಚಿಸುವನ್ನು ಗುರಿಯನ್ನು ಹೊಂದಿದೆ ಗೆಳೆಯರೆ ಮತ್ತು ನೇರ ನಗದು ವರ್ಗಾವಣೆ ಮೂಲಕ ಅನುದಾನವನ್ನು ನೀಡಲಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಯಾ ಊರಿನ ವ್ಯಾಪ್ತಿಯಲ್ಲಿರುವಂತಹ ನಕ್ಷೆಯನ್ನು ಆನ್ಲೈನ್ನಲ್ಲಿಯೇ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗಿದೆ ಗೆಳೆಯರೆ. ನೀವು ನಿಮ್ಮ ಊರಿನ ಕಂದಾಯ ನಕ್ಷೆಯನ್ನು ಸಹ ಕುಳಿತಲ್ಲೇ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಗೆಳೆಯರೆ. ಪುರಾತನ ಕಾಲದಿಂದಲೂ ಯಾವುದೇ ರೀತಿಯ ಸರ್ಕಾರದಲ್ಲಾಗಲಿ ಅಥವಾ ಚಕ್ರಾಧಿಪತ್ಯ, ರಾಜ್ಯ ಪ್ರಭುತ್ವ, ನಿರಂಕುಶ ಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಕಾಲದಲ್ಲಿಯೂ ಸಹ ನಿರ್ವಹಣೆಗಾಗಿ ಭೂ ಕಂದಾಯ, ಭೂ ಸಂಗ್ರಹಣೆ, ಭೂ ಮಾಲೀಕತ್ವ ನಿರ್ಬಂಧನೆ ಮತ್ತು ಭೂ ಉಪಯೋಗ ಅಥವಾ ಭೂ ಸ್ವಾಧೀನ ಹಕ್ಕುಗಳು ಮುಂತಾದವುಗಳೆಲ್ಲವೂ ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಗಳು ಆಗಿದ್ದವು ಗೆಳೆಯರೆ. ಪ್ರಾಚೀನ ಭಾರತದಲ್ಲಿ ವಾಸ್ತವಿಕವಾಗಿ ಸರ್ಕಾರದಲ್ಲಿ 2 ಇಲಾಖೆಗಳು ಮಾತ್ರ ಅಸ್ತಿತ್ವದಲ್ಲಿರುತ್ತವೆ ಗೆಳೆಯರೆ. ಮೊದಲನೇದೆಂದರೆ ಭೂ ವರ್ಗಾವಣೆ ಅಥವಾ ಭೂ ಕಂದಾಯ ಇಲಾಖೆಯು, ಅಥವಾ ಎರಡನೇದಾಗಿ ರಾಜ್ಯವನ್ನು ಬಾಹ್ಯ ದಾಳಿನ ವಿರುದ್ಧ ಹೋರಾಡಲು ಅಗಾಧವಾದ ಭೂಸೇನೆಯ ರಕ್ಷಣೆ ಇಲಾಖೆ. ಮೊದಲನೇ ಇಲಾಖೆ ಅಥವಾ ರಾಜಸ್ವ ಸಂಗ್ರಹಣೆ ಹಾಗೂ ಒಳನಾಡಿನ ನಿರ್ವಹಣೆಗಾಗಿ 2 ಪ್ರಕಾರದ ಇಲಾಖೆಗಳು ಪ್ರಾಂತ್ಯಗಳ ರಕ್ಷಣೆಗಾಗಿ ಮತ್ತು ಸಮಗ್ರತೆಯನ್ನು ಬಾಹ್ಯ ದಾಳಿಗಳಿಂದ ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತಿತ್ತು. ಸಮಾಜವು ಹೆಚ್ಚು ವೃದ್ಧಿಯಾದಂತೆ ವೃತ್ತಿಯಲ್ಲಿನ ತಾರತಮ್ಯ ಮತ್ತು ರಾಜ್ಯದ ಕ್ಲಿಷ್ಟಕರವಾದಂಥ ಆಡಳಿತ ನಿರ್ವಹಣೆ ವಿಶಿಷ್ಟ ಇಲಾಖೆಗಳನ್ನು ಹೊರಹೊಮ್ಮಿದವು. ಕಾಲ ಬದಲಾದಂತೆ ಹಲವಾರು ಇಲಾಖೆಗಳಲ್ಲಿ ರೂಪಿತಗೊಂಡ ಅಸ್ತಿತ್ವಕ್ಕೆ ಬಂದವು. ವಾಸ್ತವದ ಸಂಗತಿ ಎಂದರೆ ಪ್ರಾರಂಭದಲ್ಲಿ ಎಲ್ಲ ಇಲಾಖೆಗಳು ಕಂದಾಯ ಇಲಾಖೆಯ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ನಂತರ ಒಂದೊಂದಾಗಿ ಪ್ರತ್ಯೇಕಗೊಂಡವು. ಆದರೂ ಸಹ ಇಂದಿಗೂ ರಾಜ್ಯ ಸರ್ಕಾರದ ಮತ್ತು ಸಮಾಜದ ಪ್ರಮುಖವಾದಂಥ ದೈನಂದಿನ ಕಾರ್ಯಗಳನ್ನು ಕಂದಾಯ ಇಲಾಖೆಯೇ ನಿರ್ವಹಿಸುತ್ತಿದೆ. ಈ ಕಾರಣಗಳಿಂದಾಗಿ ಸರ್ಕಾರದಲ್ಲಿ ಕಂದಾಯದ ಇಲಾಖೆಯು ಮಾತೃ ಇಲಾಖೆ ಎಂದು ಕರೆಯಲ್ಪಡುತ್ತದೆ ಗೆಳೆಯರೆ.
ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿ ಭೇಟಿ ನೀಡಿ ನಿಮ್ಮ ಜಮೀನಿನ ಕಂದಾಯ ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ನಕ್ಷೆಯನ್ನು ನಿಮ್ಮ ಗ್ರಾಮದಲ್ಲಿ ಒಟ್ಟು ಎಷ್ಟು ಸರ್ವೆ ನಂಬರ್ಗಳಿವೆ, ಅದರ ಗಡಿ, ಕಾಲು ದಾರಿ, ಬಂಡಿ ದಾರಿ, ಎಲ್ಲೆಲ್ಲಿ ಬರುತ್ತದೆ, ಕಾಲುವೆ, ತೆರೆದ ಬಾವಿ, ಗುಡ್ಡ, ಮನೆ ಇತ್ಯಾದಿಗಳನ್ನು ಸಂಪೂರ್ಣ ಮಾಹಿತಿಯನ್ನು ನೋಡಬಹುದಾಗಿದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ರಾಜ್ಯದಲ್ಲಿ ಈ ಆಸ್ತಿ ತಂತ್ರಾಂಶದಲ್ಲಿ ಹೊಸ ಸೌಲಭ್ಯಗಳನ್ನು ಕಲ್ಪಿಸಿರುವಂತಹ ಕುರಿತು ರಾಜ್ಯ ಸರ್ಕಾರದ ಮಹತ್ವದ ಆದೇಶವು ಹೊರಡಿಸಿದೆ ಗೆಳೆಯರೆ. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ಬಳಕೆಯನ್ನು ಉಲ್ಲೇಖ 1 ಮತ್ತು 2 ಸುತ್ತಲೆಗಳಲ್ಲಿ ಕಡ್ಡಾಯಗೊಳಿಸಿ ಆದೇಶಗೊಳಿಸಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಈ ಆಸ್ತಿ ತಂತ್ರಾಂಶಗಳಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಹಾಗೂ ಸಾರ್ವಜನಿಕರಿಗೆ ತ್ವರಿತವಾಗಿ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಕಾರ್ಯವಿಧಾನವನ್ನು ಸ್ಥಳೀಕರಣಗೊಳಿಸುವ ಅಗತ್ಯವಿದೆ ಎಂದು ಇದರಿಂದ ಈ ಆಸ್ತಿಯನ್ನು ತಂತ್ರಾಂಶಗಳಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಗೆಳೆಯರೆ. ಹೌದು ಗೆಳೆಯರೆ, ಈ ಆಸ್ತಿ ತಂತ್ರಾಂಶಗಳಲ್ಲಿ ಆಸ್ತಿಗಳ ದಾಖಲೀಕರಣ ಮತ್ತು ಹೊಸ ಐಪಿಡಿ ನೀಡುವುದು, ಹಕ್ಕು ವರ್ಗಾವಣೆ ಮತ್ತು ಆಸ್ತಿಗಳ ವಿಭಜನೆ ಮತ್ತು ಒಟ್ಟುಗೂಡಿಸುವಿಕೆ ಸಂಬಂಧಿಸಿದಂತೆ ಪ್ರಸ್ತುತದಲ್ಲಿ ಕಾರ್ಯಾಚರಣೆಗಳನ್ನು ಬದಲಾವಣೆ ಮಾಡಲಾಗಿದ್ದು, ಇದರ ಹಿಂದೆ ಡಾಟ್ ಎಂಟ್ರಿ ಆಪರೇಟರ್ಗಳ ಮತ್ತು ವಿಷಯ ನಿರ್ವಾಹಕರ ಲಾಗಿನ್ಗಳನ್ನು ಸ್ಥಗಿತಗೊಳಿಸಲಾಗುತ್ತಿದೆ ಗೆಳೆಯರೆ. ವಿಷಯ ನಿರ್ವಾಹಕರ ನಗರ ಸ್ಥಳೀಯ ಸಂಸ್ಥೆಗಳ ಇತರ ಇಲಾಖೆಗಳಿನ ಶಾಖೆಗಳಲ್ಲಿರುವಂತಹ ಕಾರ್ಯಗಳಿಗೆ ಮತ್ತು ಡಾಟ್ ಎಂಟ್ರಿ ಆಪರೇಟರ್ಗಳನ್ನು ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳುವುದು ಗೆಳೆಯರೆ. ಆಸ್ತಿ ದಾಖಲೆ, ವಿಭಜನೆ, ಒಟ್ಟುಗೂಡಿಸುವಿಕೆ ಮತ್ತು ಮೊಟೇಷನ್ ಅರ್ಜಿಗಳನ್ನು ನಿರ್ವಹಿಸಲು ಕಾರ್ಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಿಗೆ ಕಾಲಾವಧಿಯನ್ನು ನಿಗದಿಪಡಿಸಲಾಗಿರುತ್ತದೆ ಗೆಳೆಯರೆ. ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ನಿಗದಿತ ಕಾಲಾವಧಿಗಳಲ್ಲಿ ಅರ್ಜಿಗಳನ್ನು ನಿರ್ವಹಿಸದೇ ಇದ್ದಲ್ಲಿ ಅನುಮೋದನೆ ಮೂಲಕ ಮಾಡುವ ಅಧಿಕಾರಿಗಳ ಹಂತದವರೆಗೂ ತಂತ್ರಾಂಶವು ಸ್ವಯಂಚಾಲಿತವಾಗಿ ಅರ್ಜಿಯನ್ನು ಮುಂದಿನ ಅಧಿಕಾರಿ ಅಥವಾ ನೌಕರನಿಗೆ ರವಾನೆ ಮಾಡುವುದು ಎಂದು ತಿಳಿಸಲಾಗಿದೆ ಗೆಳೆಯರೆ. ಮತ್ತೊಂದು ವಿಶೇಷವಾದ ಮಾಹಿತಿ ಏನಂದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು LIC ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ಅನೇಕ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಿರಲು ಸಹಾಯಕವಾಗಿದೆ. ಈ ಯೋಜನೆಯ ಉದ್ದೇಶ ಮಹಿಳೆಯನ್ನು ಸಬಲೀಕರಣಗೊಳಿಸುವುದು ಮತ್ತು ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವುದಾಗಿದೆ. ಈ ಯೋಜನೆಗೆ ಸೇರುವ ಮಹಿಳೆಯರಿಗೆ 3 ವರ್ಷಗಳ ಕಾಲ ಸ್ಟೈಫಂಡ್ಗಳನ್ನು ನೀಡಲಾಗುವುದು ಗೆಳೆಯರೆ. 10ನೇ ತರಗತಿ ಉತ್ತೀರ್ಣರಾದಂತಹ ಮಹಿಳೆಯರಿಗೆ ಸುಲಭವಾಗಿ ಈ ಯೋಜನೆ ಸೇರಬಹುದಾಗಿದೆ. 3 ವರ್ಷಗಳ ಸ್ಟೈಫಂಡ್ನೊಂದಿಗೆ ಭೀಮಾ ಸಖಿ ಸಾಮಾನ್ಯ LIC ಏಜೆಂಟ್ ಆಗಿ ಕೆಲಸ ಮಾಡುತ್ತಾರೆ ಮತ್ತು LIC ನಿಯಮಗಳ ಪ್ರಕಾರ ಕಮಿಷನ್ ಮತ್ತು ಇತರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಗೆಳೆಯರೆ. LICಯ ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಮಹಿಳೆಯರು ಕನಿಷ್ಠ 18 ವಯಸ್ಸಿನವರು ಆಗಿರಬೇಕು ಮತ್ತು 70 ವರ್ಷದ ಒಳಗಡೆ ಇರಬೇಕಾಗಿದೆ ಗೆಳೆಯರೆ. ಶೈಕ್ಷಣಿಕ ಅರ್ಹತೆಗಾಗಿ ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಗೆಳೆಯರೆ. ಆರ್ಥಿಕವಾಗಿ ಅಭ್ಯರ್ಥಿಗಳು ಆಯ್ಕೆಯಾಗುವಂತಹ ಮೊದಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ನಿಗದಿಪಡಿಸಿರುವಂತಹ ಪೂರ್ವ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತೀರ್ಣರು ಆಗಿರಬೇಕು ಗೆಳೆಯರೆ. LIC ಏಜೆಂಟ್ ನಿಯಮಗಳು 2017ರ ಅಡಿಯಲ್ಲಿ ಅರ್ಹತೆಯನ್ನು ಹೊಂದಿರುತ್ತದೆ. ಭಾರತದ ಖಾಯಂ ನಿವಾಸಿಗಳಾಗಿರಬೇಕು ಮತ್ತು ಏಜೆಂಟ್ ಆಗಿ ಕಾರ್ಪೊರೇಷನ್ಗಳ ಮೂಲಕ ಪಾತ್ರಕ್ಕೆ ಮೀಸಲಾಗಿರಲು ಸಾಕಷ್ಟು ಸಮಯವನ್ನು ಹೊಂದಿರುತ್ತದೆ ಗೆಳೆಯರೆ. ಇದಲ್ಲದೆ ಮಾತ್ರ ಮಹಿಳೆಯರನ್ನು ಮಹಿಳಾ ವೃತ್ತಿ ಏಜೆಂಟ್ ಅಥವಾ ಆಯ್ಕೆ ಮಾಡುವುದಾಗಿದೆ ಗೆಳೆಯರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಮತ್ತು LIC ಏಜೆಂಟ್ಗಳನ್ನು, ಮಾಜಿ ಏಜೆಂಟ್ಗಳು, ಉದ್ಯೋಗಿಗಳನ್ನು ಮತ್ತು ನಿಕಟವಾದ ಸಂಬಂಧಿಗಳನ್ನು ಈ ಯೋಜನೆಯರು ಅರ್ಹರಲ್ಲ ಎಂದು ಹೇಳಲಾಗಿದೆ ಗೆಳೆಯರೆ. ನೇಮಕಾತಿಯಲ್ಲಿ ಉತ್ತೀರ್ಣರಾದಂತಹ ಪೂರ್ವ ಪರೀಕ್ಷೆಯಲ್ಲಿ ನಂತರ ಅಭ್ಯರ್ಥಿಗಳು ಅಗತ್ಯವಾದ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ನಂತರ ಶಾಖಾ ಮುಖ್ಯಸ್ಥರು ಅಥವಾ ಅಧಿಕೃತ ಅಧಿಕಾರಿಗಳೊಂದಿಗೆ LIC ಶಾಖಾ ಕಚೇರಿಗಳಲ್ಲಿ ಸಂದರ್ಶನ ನಡೆಸುತ್ತಾರೆ ಗೆಳೆಯರೆ. ಆಯ್ಕೆಯಾದ ನಂತರ ಅವರಿಗೆ LIC ನಿಯಮಗಳ ಪ್ರಕಾರ ಏಜೆನ್ಸಿ ಕೋಡ್ ಎನ್ನುವ ನಿಗದಿಪಡಿಸಲಾಗುತ್ತದೆ ಗೆಳೆಯರೆ. ನಿಗದಿಯಾದಂತಹ ಸ್ಟೈಫಂಡ್ ಆದಾಯಕ್ಕೆ ಸಂಬಂಧಿಸಿದ ನಿಯಮಗಳೇನೆಂದರೆ, ಭೀಮಾ ಸಖಿ ಪಾಲಿಸಿಯಲ್ಲಿ ಮಾರಾಟ ಮಾಡಿದಂತ ಮೇಲೆ ಕಮಿಷನ್ ಜೊತೆಗೆ ಮಾಸಿಕ ಸ್ಟೈಫಂಡ್ ನೀಡಲಾಗುತ್ತದೆ ಗೆಳೆಯರೆ. ಮೊದಲ ವರ್ಷ ತಿಂಗಳಿಗೆ 7,000 ರೂಪಾಯಿ, 2ನೇ ವರ್ಷ 6,000 ರೂಪಾಯಿ, ಹಾಗೆ ಪಾಲಿಸಿನಲ್ಲಿ ಕನಿಷ್ಠ 65% ಜಾರಿಗೆಗೊಳಿಸಲಾಗುತ್ತದೆ ಗೆಳೆಯರೆ. 3ನೇ ವರ್ಷ 5,000 ರೂಪಾಯಿಗಳಂತೆ ಪಾಲಿಸಿಯನ್ನು ಕನಿಷ್ಠ 65% ಜಾರಿಗೆಗೊಳಿಸಲಾಗುತ್ತದೆ. 3 ವರ್ಷ ಸ್ಟೈಫಂಡ್ ಪಡೆದ ನಂತರ ಸ್ಟೈಫಂಡ್ ಅವಧಿಯಲ್ಲಿ ಪೂರ್ಣಗೊಳಿಸಿದ ನಂತರ ಭೀಮಾ ಸಖಿ ಸಾಮಾನ್ಯ ಏಜೆಂಟ್ ಆಗಿ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು. 5 ವರ್ಷಗಳ ಏಜೆನ್ಸಿ ಸೇವೆಯಲ್ಲಿ ಪೂರ್ಣಗೊಳಿಸಿದ ನಂತರ ಭೀಮಾ ಸಖಿ ಪದವೀಧರರೆಂದು ಅವರು LICಯಲ್ಲಿ ಆಪರೇಟರ್ಸ್ ಅಥವಾ ಡೆವಲಪ್ಮೆಂಟ್ ಆಫೀಸರ್ ಆಗಿ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿದೆ. LIC ಭೀಮಾ ಸಖಿ ಎಷ್ಟು ಕಮಿಷನ್ ನಿಗದಿಪಡಿಸುತ್ತದೆ ಎಂದರೆ, ಮೊದಲ ವರ್ಷ ಕಮಿಷನ್ ರಚನೆಯಡಿಯಲ್ಲಿ ಪಾವತಿಗಳನ್ನು ಪ್ರತಿ ತಿಂಗಳು ರಚಿಸಲಾದಂತಹ ಪಾಲಿಸಿಗಳನ್ನು ಸಂಖ್ಯೆಗೆ ಕಟ್ಟಲಾಗುತ್ತದೆ. ಮೊದಲು 4 ತಿಂಗಳಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಮಾಸಿಕ ಕಮಿಷನ್ ಸಿಗುತ್ತದೆ. ಮುಂದಿನ 4 ತಿಂಗಳವರೆಗೆ ತಿಂಗಳ 2 ಪಾಲಿಸಿಗಳಿಗೆ 4,000 ರೂಪಾಯಿ ಹೆಚ್ಚಾಗುತ್ತದೆ. ವರ್ಷದ ಕೊನೆಗೂ ಸಹ 4 ತಿಂಗಳಿಗೆ ಪ್ರತಿ 3 ಪಾಲಿಸಿಗಳಿಗೆ 6,000 ರೂಪಾಯಿ ಕಮಿಷನ್ ಗಳಿಸಬಹುದಾಗಿದೆ ಗೆಳೆಯರೆ. ಸಂಪೂರ್ಣ 12 ತಿಂಗಳ ಅವಧಿಯಲ್ಲಿ ಯಾವುದೇ ಬೋನಸ್ ಕಮಿಷನ್ಗಳನ್ನು ಹೊರತುಪಡಿಸಿ ಒಟ್ಟು 24 ಪಾಲಿಸಿಗಳು ಮತ್ತು ಮೊದಲ
ವರ್ಷದ 48,000 ಕಮಿಷನ್ ಅನ್ನು ಗಳಿಸಬಹುದಾಗಿದೆ. ಅಸ್ತಿತ್ವದಲ್ಲಿರುವಂತಹ ಏಜೆಂಟ್ಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅಸ್ತಿತ್ವದಲ್ಲಿರುವಂತಹ ಏಜೆಂಟ್ಗಳು ಅಥವಾ ಮಾಜಿ ಏಜೆಂಟ್ಗಳು ಅವರನ್ನು ಉದ್ಯೋಗಿಗಳು ಅಥವಾ ಮಾಜಿ ಉದ್ಯೋಗಿಗಳೆಂದು ವೈದ್ಯಕೀಯ ಪರೀಕ್ಷಕರ ಅಥವಾ ಮಾಜಿ ವೈದ್ಯಕೀಯ ಪರೀಕ್ಷಕರ ಸಂಬಂಧಿಕರು ಭೀಮಾ ಸಖಿ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಎಂದು ಹೇಳಲಾಗಿದೆ. ಗೆಳೆಯರೇ ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.